ಮೂಡ ಸಂಕಷ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಕ್ಕಾಕೊಂಡು ಒದ್ದಾಡ್ತಾ ಇರುವಂತದನ್ನ ನೋಡ್ತಾನೆ ಇದ್ದೀವಿ. ಸಿಎಂ ಕುರ್ಚಿಗೆ ಮುಳುಬಾಗುತ್ತಾ ಮೂಡ ಹಗರಣ ಅನ್ನುವಂತ ಪ್ರಶ್ನೆನೂ ಕೂಡ ಕಾಡ್ತಾ ಇದೆ. ಅದಕ್ಕೆ ಇನ್ನೊಂದು 2-3 ತಿಂಗಳಂತೂ ಕಾಯಲೇಬೇಕು. ಯಾಕಂದ್ರೆ 3 ತಿಂಗಳ ಒಂದು ಡೆಡ್ ಲೈನ್ ಅನ್ನ ಕೊಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡುವಂತೆ. ಸೊ ಹೀಗಾಗಿ ಒಂದು 3 ತಿಂಗಳವರೆಗೂ ಬೀಸೋ ದಂಡೆಯಿಂದ ಅಂತೂ ತಪ್ಪಿಸಿಕೊಂಡಂತ ಆಗಿದೆ ಸಿದ್ದರಾಮಯ್ಯ ಅವರು. ಕಾಂಗ್ರೆಸ್ನಲ್ಲಿ ಇದೇ ವಿಚಾರ ಬಿರುಗಾಳಿಯನ್ನ ಎಬ್ಬಿಸಿರುವಂತದ್ದು. ಯಾಕೆಂದ್ರೆ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದಲೂ ಕೂಡ ನೋಡ್ತಾ ಇದೀವಲ್ಲ, ಯಾರ್ಯಾರು ಯಾವ್ಯಾವ ರೀತಿಯಾಗಿ ಸಿಎಂ ಕುರ್ಚಿಗೆ ಟವಲ್ ಅನ್ನ ಹಾಕ್ತಾ ಇದ್ದಾರೆ ಅಂತ. ಸಿಎಂಗೆ ಮೂಡಾ ಟೆನ್ಷನ್ ಇದ್ರೆ ಪರಂ ಮನೆಯಲ್ಲಿ ಸಭೆಯನ್ನ ಸೇರಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಪರಮೇಶ್ವರ್ ಇಬ್ರು ಒಂದೇ ಕಡೆ ಸೇರ್ಕೊಂಡು ಮೀಟಿಂಗ್ ಮಾಡಿದ್ದಾರೆ ಪರಮೇಶ್ವರ್ ಅವರ ನಿವಾಸದಲ್ಲಿ. ಸದಾಶಿವನಗರದಲ್ಲಿರುವಂತಹ ಪರಮೇಶ್ವರ್ ಅವರ ನಿವಾಸ, ಡಿಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಮೂಡಾ ಕೇಸ್ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆ ಕೂಡ ಮಾಡಲಾಗಿದೆ. ಸಿಎಂ ರಾಜೀನಾಮೆ ನೀಡಿದ್ರೆ ಮುಂದೇನು ಅಂತ ಚರ್ಚೆಯನ್ನ ಮಾಡಲಾಗಿದೆ. ಸಿಎಂ ರೇಸ್ ನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಇವರಿಬ್ರು ಇಲ್ಲಿ ಮೇನ್ ಆಗಿ ಕಾಣಿಸ್ಕೊಳ್ತಾ ಇರುವಂತದ್ದು. ಯಾಕೆಂದ್ರೆ ನಾವು ನೋಡ್ತಾ ಇದೀವಲ್ಲ, ವಾಟ್ ನೆಕ್ಸ್ಟ್ ಅಂತ ನೋಡಿದಾದ್ರೆ ಅಕಸ್ಮಾತ್ ಸಿದ್ದರಾಮಯ್ಯ ಅವರು ಏನಾದ್ರು ತಮ್ಮ ಕುರ್ಚಿಯನ್ನ ತ್ಯಾಗ ಮಾಡ್ಬೇಕು ಬಂದ್ರೆ, ತ್ಯಜಿಸಬೇಕು ಅನ್ನುವಂಥ ಪರಿಸ್ಥಿತಿ ಬಂದ್ರೆ ಯಾರಿದ್ದಾರೆ ಅಂತ ನಾವು ನೋಡೋದಾದ್ರೆ ಒಂದು ಡಿಕೆ ಶಿವಕುಮಾರ್, ಪರಮೇಶ್ವರ್ ಅವರು ಇಲ್ಲಿ ಮೇನ್ ಆಗಿ ಕಾಣಿಸ್ತಾ ಇರುವಂತದ್ದು. ಸೊ ಈ ಇಬ್ಬರ ಭೇಟಿ ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇನ್ನು ಡಿಕೆ ಶಿವಕುಮಾರ್ ಪರಮೇಶ್ವರ್ ಭೇಟಿಯ ವೇಳೆ HDK ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗಿರುವಂತದ್ದು. ಬಿಕಾಸ್ ಒಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ವಿಚಾರಣೆ ಆದ ಬಳಿಕ ಕಂಟಿನ್ಯೂಸ್ಲಿ ಸರ್ಕಾರವನ್ನ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ, ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ, ನಿಮಗೂ ಕೂಡ ಗೊತ್ತಿದೆ. HDKಗೆ ಮಾಹಿತಿ ಎಲ್ಲಿಂದ ಸೋರಿಕೆ ಆಗ್ತಾ ಇದೆ, ಎಲ್ಲಿಂದ ಮಾಹಿತಿ ಸಿಗ್ತಾ ಇದೆ, ಅವರಿಗೆ ಆಂತರಿಕ ವಿಚಾರಗಳು HDKಗೆ ಹೇಗೆ ತಲುಪ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಯಾವ ಅಧಿಕಾರಿಗಳು ಕೊಡ್ತಾ ಇದ್ದಾರೆ, ಹೇಗೆ ಗೊತ್ತಾಗ್ತಾ ಇದೆ, HDKಗೆ ಮಾಹಿತಿ ನೀಡ್ತಾ ಇರುವಂತಹ ಅಧಿಕಾರಿಗಳನ್ನ ಪತ್ತೆ ಹಚ್ಚಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. HDK ವಿರುದ್ಧದ ಡಿನೋಟಿಫೈ ಕೇಸ್ಗಳ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಮುನಿರತ್ನ ವಿರುದ್ಧದ ಹಳೆ ಕೇಸ್ಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗಿರುವಂಥದ್ದು. ಇಲ್ಲಿ ಕುಮಾರಸ್ವಾಮಿ ಮತ್ತೆ ಮುನಿರತ್ನ ಇವರಿಬ್ರು ಇದಾರಲ್ಲ, ಡಿಕೆ ಶಿವಕುಮಾರ್ ಅವರ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇರುವಂತವರು. ಅಂದ್ರೆ ಟಾರ್ಗೆಟ್ ಲಿಸ್ಟ್ ಅಂದ್ರೆ ರಾಜಕೀಯವಾಗಿ, ಯಾಕೆಂದ್ರೆ ರಾಜಕೀಯವಾಗಿ ಕುಮಾರಸ್ವಾಮಿ ಅವ್ರನ್ನ ಸತತವಾಗಿ ಫೇಸ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಡಿಕೆ ಶಿವಕುಮಾರ್. ಅದರ ಜೊತೆಗೆ ಮುನಿರತ್ನ ಅವರು ಕೂಡ ಅಷ್ಟೇ. ಇನ್ನು ಪರಮೇಶ್ವರ್ ಜೊತೆ ರಾಜಕೀಯ ಚರ್ಚೆಯನ್ನ ಮಾಡಿಲ್ಲ. ಕಾಂಗ್ರೆಸ್ನ 136 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ. ಪರಮೇಶ್ವರ್ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ರಾಜಕೀಯನೇ ಚರ್ಚೆ ಮಾಡಿಲ್ವಂತೆ. ಯಾರಾದ್ರೂ ಹೋಗ್ಬಿಟ್ಟು ಅಲ್ಲಿ ಇನ್ನೇನು ಮಾತನಾಡ್ಲಿಕ್ಕೆ ಆಗುತ್ತೆ, ರಾಜಕಾರಣಿಗಳು ಹೋಗ್ಬಿಟ್ಟು ರಾಜಕೀಯ ಮಾತಾಡಿಲ್ಲ ಅಂತ ಹೇಳ್ತಾರಲ್ಲ. ಊಟ ಚೆನ್ನಾಗಿತ್ತು, ತಿಂಡಿ ಚೆನ್ನಾಗಿತ್ತು, ಉಪ್ಪು ಖಾರ ಸರಿಯಾಗಿತ್ತು, ಚೆನ್ನಾಗಿತ್ತು ಸಾರ್ ತಿಂಡಿ ಅಂತ ಮಾತನಾಡ್ಕೊಂಡ್ ಬರ್ತಾರ. ಅವರಿಬ್ರು ಹೋಗಿ ಭೇಟಿಯಾದಂತ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದೀವಿ, ಮಾಡಬೇಕಲ್ಲ, ಜನರಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಭೇಟಿಯ ಉದ್ದೇಶದ ಬಗ್ಗೆ ಮಾಧ್ಯಮದವರು ಕೇಳಿದಂತ ಸಂದರ್ಭದಲ್ಲಿ ರಾಜಕೀಯ ಚರ್ಚೆ ಮಾಡಿಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳೋದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಪವರ್ ಪಾಲಿಟಿಕ್ಸ್ ಆರಂಭವಾಗಿರುವಂಥದ್ದು, ಆದರೆ ಈಗ ಮೇಯ್ನ್ ಆಗಿ ಸಿದ್ದರಾಮಯ್ಯನವರ ನಂತರ ಯಾರು ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಅಗ್ರಗಣ್ಯರ ರೀತಿಯಲ್ಲಿ ಕಾಣಿಸುವಂಥದ್ದು ಒಂದು ಡಿಕೆ ಶಿವಕುಮಾರ್, ಅದಾದ್ಮೇಲೆ ಪರಮೇಶ್ವರ್ ಅವರು. ಇವರಿಬ್ಬರ ಭೇಟಿ ಸಹಜವಾಗಿ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗಿರುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೆ. ಏನೇನೆಲ್ಲ ಚರ್ಚೆ ಆಗಿದೆ ಇವತ್ತಿನ ಒಂದು ಉಪಹಾರದ ಸಂದರ್ಭದಲ್ಲಿ ಅಂತ? ಪೃಥ್ವಿರಾಜ್, ಬಹಳ ಮುಖ್ಯವಾಗಿ ಮೂಡಾ ನಿವೇಶನ ಹಂಚಿಕೆ ಹಗರಣದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಕಾನೂನು ಸಂಕಷ್ಟ, ಮತ್ತೊಂದು ಕಡೆಗೆ ಆ ಒಂದು ಸಂಕಷ್ಟದಿಂದ ಪಾರಾಗೋದು ಹೇಗೆ ಎನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದು ರೀತಿ ಪೇಚಿಗೆ ಸಿಲುಕಿರ್ತಕ್ಕಂಥದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ವಿರೋಧ ಪಕ್ಷಗಳು ಮತ್ತೊಂದು ಕಡೆಗೆ ಪಕ್ಷದ ಆಂತರಿಕವಾಗಿ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಡವೂ ಕೂಡ ಕೇಳಿಬಂದಿರತಕ್ಕಂಥದ್ದು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗವನ್ನ ಮಾಡಿದ್ರೆ, ರಾಜೀನಾಮೆಯನ್ನ ಕೊಟ್ರೆ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ಒಂದು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಸಿಎಂ ರೇಸ್ನಲ್ಲಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಬಹಳ ಮುಖ್ಯವಾಗಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಸೊ ಈ ಒಂದು ಚರ್ಚೆ ಬೆನ್ನಲ್ಲೇ ಇದೀಗ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಇವತ್ತು
ನೇರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಬ್ರೇಕ್ಫಾಸ್ಟ್ ಮಾಡುತ್ತಲೇ ರಾಜಕೀಯ ಚರ್ಚೆಯನ್ನ ಆರಂಭಿಸಿರ್ತಕ್ಕಂಥ ಉಭಯ ನಾಯಕರು ಮುಂದಿನ ನಡೆ ಏನು, ಮತ್ತೊಂದು ಕಡೆಯಾಗಿ ಮುಂದಿನ ಭವಿಷ್ಯದ ನಾಯಕತ್ವದ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರ ನಾಯಕತ್ವ ಬದಲಾವಣೆ ಆದ್ರೆ ಮೊದಲ ಅವಧಿಗೆ ನಾನಾಗಬೇಕು ಇಲ್ಲ ನೀವಾಗಬೇಕು ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿಗೆ ಭೇಟಿ ನೀಡಿದಂತ ಬಳಿಕ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದ್ದಿರತಕ್ಕಂಥದ್ದು. ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿರ್ತಕ್ಕಂಥ ಅವಧಿಯಲ್ಲಿ ಒಂದ್ ವೇಳೆ ಬೇರೆಯವರು ಸಿಎಂ ಆದ್ರೆ ಅದು ಎಲ್ಲೋ ಒಂದ್ ಕಡೆಗೆ ನಮಗೆ ಹಿನ್ನಡೆ ಆಗ್ಬೋದು ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಆಂತರಿಕವಾಗಿ ಸಾಕಷ್ಟು ರೀತಿಯಲ್ಲಿ ಕಸರತ್ತನ್ನ ನಡೆಸ್ಕೊಂಡೇ ಬರ್ತಾ ಇದ್ರು. ಅಂದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥ ನಿಟ್ಟಲ್ಲಿ ಸಾಕಷ್ಟು ರೀತಿಯ ತೆರೆಮರೆಯ ಕಸರತ್ತನ್ನ ಆರಂಭಿಸಿದ್ದಾರೆ. ಸೊ ಹೀಗಾಗಿಯೇ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಅವರ ಪತ್ರದ ಕುರಿತಂತೆ ಸರ್ಕಾರದ ವಿರುದ್ಧ ಹರಿಹಾಯ್ದಿರ್ತಕ್ಕಂಥ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಯ ಕುರಿತಂತೆಯೂ ಕೂಡ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಎಸ್ಪೆಷಲಿ ಪೊಲೀಸ್ ಮತ್ತೆ ಗುಪ್ತಚರ ಇಲಾಖೆಯಿಂದ ಸರ್ಕಾರಕ್ಕಿಂತ ನಿಮ್ಗಿಂತ ಮುಖ್ಯವಾಗಿ ನನಗೆ ಫಸ್ಟ್ ಮಾಹಿತಿ ಬರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಸೊ ಈ ಒಂದು ವಿಚಾರವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಜೊತೆ ಮಾತುಕತೆಯನ್ನ ಚರ್ಚೆಯನ್ನ ನಡೆಸಿದ್ದಾರೆ ಅಂತ. ಕುಮಾರಸ್ವಾಮಿಗೆ ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥ ಅಧಿಕಾರಿಗಳ್ಯಾರು? ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಹೇಗಾದ್ರೂ ಮಾಡಿ ಎಣಿಲೇಬೇಕು. ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಗೃಹ ಇಲಾಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಪರಮೇಶ್ವರ್ ಅವರಿಗೆ ಒತ್ತಾಯವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಮಾತುಕತೆಯನ್ನ ಮುಗಿಸಿ ವಾಪಸ್ ಬಂದಂತ ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರು ಕೂಡ ನಾವು ಯಾವುದೇ ರೀತಿಯಾದಂತ ರಾಜಕೀಯ ಚರ್ಚೆಯನ್ನ ನಡೆಸಿಲ್ಲ, ಅಂದ್ರೆ ನಾವಿಬ್ರು ಕೂಡ ಒಟ್ಟಿಗೆ ಸೇರಿರೋದಲ್ಲ, 136 ಮಂದಿ ಶಾಸಕರು ಎಲ್ಲರೂ ಕೂಡ ಒಟ್ಟಿಗೆ ಇದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಣ ರಾಜಕೀಯವಾಗ್ಲಿ ಮತ್ತೆ ರಾಜಕೀಯ ಚರ್ಚೆ ಆಗಲಿ ನಡೆದಿಲ್ಲ ಅನ್ನುವಂತ ಒಂದು ಮಾತನ್ನ ಉಭಯ ನಾಯಕರು ಹೇಳಿರ್ತಕ್ಕಂಥದ್ದು. ಸೊ ಒಟ್ಟಾರೆ ಹೇಳಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಎದುರಾಗಿರ್ತಕ್ಕಂಥ ಒಂದು ಕಾನೂನು ಸಂಕಷ್ಟದ ನಡುವೆ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಈ ರೀತಿಯಾದಂತ ಗುಂಪುಗಾರಿಕೆ ಮತ್ತೊಂದು ಕಡೆಗೆ ಉಭಯ ನಾಯಕರ ಪ್ರತ್ಯೇಕ ಸಭೆಗಳು ಸಾಕಷ್ಟು ಮಹತ್ವ ಪಡೆದಿದ್ದಾವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪೃಥ್ವಿರಾಜ್, ಮೂಡ ಹಗರಣದ ತನಿಖೆ ಮತ್ತಷ್ಟು ಚುರುಕುಗೊಂಡಿರುವಂತದ್ದು ಇವತ್ತಿನಿಂದ ಅಸಲಿಯಾಗಿ ತನಿಖೆ ಆರಂಭವಾಗ್ತಾ ಇದೆ. ಅಂದ್ರೆ 4 ತಂಡಗಳನ್ನ ರಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂತಹ ಜವಾಬ್ದಾರಿಯನ್ನ ಕೊಡಲಾಗಿದೆ. ತನಿಖೆಗೆ 4 ತಂಡವನ್ನ ರಚಿಸಿರುವಂತದ್ದು ಲೋಕಾಯುಕ್ತ ಎಸ್ಪಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಯಾಕೆಂದ್ರೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ದಾಖಲೆಗಳ ತಗೊಂಡು ಇಲ್ಲಿ ಇನ್ನಷ್ಟು ದಾಖಲೆಗಳನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ. ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ಜೊತೆ ಮಾತುಕತೆಯನ್ನ ಮಾಡಿರುವಂಥದ್ದು. ಮ್ಯಾಥ್ಯೂ ಥಾಮಸ್ ಜೊತೆ ಚರ್ಚಿಸಿ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರುವಂಥ ಉದೇಶ್ ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಲಿಕ್ಕೆ ದಾಖಲೆ ಸಮೇತ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಪ್ರಕರಣ ದಾಖಲಾದ ಬಳಿಕ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕು, ಯಾವ ರೀತಿಯಾಗಿ ಹೆಜ್ಜೆಗಳನ್ನು ಇಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಮೇಯ್ನ್ ಆಗಿ ಅವರು ಮತ್ತಷ್ಟು ಸಲಹೆಗಳನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ಇಲ್ಲಿ ದಾಖಲೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು 55 ವರ್ಷಗಳ ಒಂದು ದಾಖಲೆಗಳನ್ನು ಪಡೆದುಕೊಂಡು ಏನೇನಾಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ತದನಂತರ ಮುಖ್ಯಮಂತ್ರಿಗಳನ್ನು ಕೂಡ ವಿಚಾರಣೆ ಮಾಡಬೇಕಾಗಿದೆಯಲ್ಲ. ಈಗ ಯಾರ್ಯಾರೆಲ್ಲ ಆರೋಪಿತರಿದ್ದಾರೆ ಈ ಪ್ರಕರಣದಲ್ಲಿ ಅವ್ರಿಗೆಲ್ರಿಗೂ ನೋಟಿಸನ್ನು ಕೊಡಬೇಕಾಗಿದೆಯಲ್ಲ. ಸೊ ಹೀಗಾಗಿ ಅದಕ್ಕೂ ಪ್ರಿಪೇರ್ ಆಗಬೇಕು, ನೋಟ್ಸ್ ರೆಡಿ ಆಗಬೇಕು, ಕ್ವಶನ್ಸ್ಗಳನ್ನು ಮಾಡ್ಕೊಳ್ಬೇಕು. ಅವರನ್ನು ವಿಚಾರಣೆ ಮಾಡುವಂಥ ನಿಟ್ಟಿನಲ್ಲಿ ಸುಮ್ಮನೆ ಏನೋ ನೋಟಿಸ್ ಕೊಟ್ಟೆ ಏನೋ ವಿಚಾರಣೆ ಮಾಡಿದೆ ಹಂಗಾಗಲ್ಲ. ಕೋರ್ಟೇ ಇದನ್ನು ಮಾನಿಟರ್ ಮಾಡ್ತಾ ಇದೆ. ಕೋರ್ಟ್ಗೆ 3 ತಿಂಗಳ ಒಳಗಾಗಿ ಇದರಲ್ಲಿ ಪ್ರಮುಖವಾಗಿ ವರದಿಯನ್ನು ತಲುಪಿಸಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಇದು ತುಂಬ ಸೀರಿಯಸ್ ಕೇಸ್. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥ ಪ್ರಕರಣ. ಸೊ ಹೀಗಾಗಿ ಅಷ್ಟೇ ಸೀರಿಯಸ್ ಆಗಿ ತನಿಖೆಯನ್ನು ಮಾಡಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಯಾವಾಗ ಇವರು ಮುಖ್ಯಮಂತ್ರಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರೀತಾರೆ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಉದೇಶ್ ಅವರು ಬೆಂಗಳೂರಿನತ್ತ ಬರ್ತಾ ಇರುವಂಥದ್ದು, ಮೈಸೂರಿನ ಲೋಕಾಯುಕ್ತ ಎಸ್ಪಿ ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಮತ್ತೆ ಈಗ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ಈಗ ಆಲ್ರೆಡಿ ದಾಖಲಾಗಿರುವಂಥದ್ದು, ಯಾವ ರೀತಿಯಾಗಿ ತನಿಖೆಯನ್ನ ಆರಂಭ ಮಾಡ್ತಾ ಇದ್ದಾರೆ ಅಂತ?
ಪೃಥ್ವಿ, ಈಗ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು FIR ದಾಖಲಾಗಿದೆ. ಈ ಮೂಡ ಹಗರಣದಲ್ಲಿ ಆರೋಪಿಗಳಾಗಿ A1, A2, A3, A4 ಇದ್ದಾರೆ. ಇನ್ನು ಮುಂದುವರೆದು ಕೂಡ FIR ನ ದಾಖಲು ಮಾಡುವಂತ ಕೆಲಸಗಳಾಗುತ್ತೆ. ಮೊದಲ ಹಂತದಲ್ಲಿ ಈಗಾಗಲೇ ತನಿಖಾ ತಂಡವನ್ನ ಏನು ರಚನೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅಧಿಕೃತ ಮುದ್ರೆಯನ್ನ ಉನ್ನತ ಅಧಿಕಾರಿಗಳು ಒತ್ತಬೇಕಾಗುತ್ತೆ. ಹಾಗಾಗಿ ಏನು ಮೈಸೂರು ಲೋಕಾಯುಕ್ತ SP ಉದೇಶ್ ಅವರು ಏನಿದ್ದಾರೆ ಅವರು ಇಂದು ಬೆಳ್ಳಂಬೆಳಗ್ಗೆ ಮೈಸೂರು ಕಚೇರಿಯಿಂದ ಬೆಂಗಳೂರಿಗೆ ತೆರಳಿರುವಂತದ್ದು. ಅಲ್ಲದೆ ಕೆಲವು ದಾಖಲೆಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಏನು ಕೋರ್ಟ್ ಕೊಟ್ಟಿದ್ದಂಥ 350ಕ್ಕೂ ಹೆಚ್ಚಿನ ಪುಟದ್ದೇನಿದೆ ಅವೆಲ್ಲವೂ ಕೂಡ ಕಳೆದ 2 ದಿನಗಳಿಂದ ಪರಿಶೀಲನೆಯನ್ನ ಮಾಡಿದ್ದಾರೆ. ಈಗ ಕೆಲವು ಕೀ ನೋಟ್ ಪಾಯಿಂಟ್ಸ್ ಏನಿದೆ ಅದನ್ನ ಮಾಡಿಕೊಂಡು ಏನು ಹಿರಿಯ ಅಧಿಕಾರಿಗಳ ಬಳಿ ಚರ್ಚಿಸಲು ಲೋಕಾಯುಕ್ತ SP ಅವರು ಬೆಂಗಳೂರಿಗೆ ತೆರಳಿರುವಂತದ್ದು. ಸದ್ಯಕ್ಕೆ ಇಂದು ಏನು ಮೂಡಾದ ದಾಖಲೆಗಳಿರ್ಬೋದು ಹಾಗೂ ತಾಲೂಕು ಆಫೀಸಿನಲ್ಲಿ 1935ರಲ್ಲಿ ಏನು ನಿಂಗಾಬಿನ್ ಜವರ ಮೂಲ ಮಾಲೀಕರೇನಿದ್ದಾರೆ ಅವರು ಖರೀದಿ ಮಾಡಿದಂತಹ ಸಮಯದಿಂದ ಹಿಡಿದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ಇಲ್ಲಿ ಒಂದಿರುವಂತದ್ದು ಏನಪ್ಪಾ ಅಂತ ಅಂದ್ರೆ ತಂಡಗಳಾಗಿ ಯಾರ್ಯಾರಿಗೆ ಯಾವ್ಯಾವ ಕೆಲಸಗಳನ್ನ ಹಂಚುತ್ತಾರೆ ಅನ್ನುವಂಥದ್ದು. ಕೆಲವರಿಗೆ ದಾಖಲೆಗಳನ್ನ ಕಲೆ ಹಾಕುವ ಕೆಲಸವನ್ನ ವಿಂಗಡಣೆ ಮಾಡಿದ್ರೆ ಇನ್ನು ಕೆಲವರಿಗೆ ಇರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲದೆ ಏನು ಈಗಾಗಲೇ ವಿಪಕ್ಷಗಳು ಆರೋಪ ಮಾಡಿರುವಂತದ್ದು ಕೆಲವು ದಾಖಲೆಗಳನ್ನ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಫೋರ್ಜರಿಯನ್ನ ಮಾಡಲಾಗಿದೆ ಅಂತ. ಹಾಗಾಗಿ ಏನು ಫೋರ್ಜರಿ ಮಾಡಿದ್ರೆ ಆ ದಾಖಲೆಗಳು ಯಾವ್ಯಾವು, ಅದರ ಮೂಲ ದಾಖಲೆಗಳು ಮೂಡಾದಲ್ಲಿದೆಯಾ ಅಥವಾ ತಾಲೂಕು ಕಚೇರಿಯಲ್ಲಿ ಇದೆಯಾ ಅಥವಾ ಈಗಾಗಲೇ ಏನು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ತನಿಖಾ ತಂಡ ಕೂಡ ತನಿಖೆಯನ್ನು ಮಾಡ್ತಿದೆ, ಅವರ ಬಳಿ ಯಾವ್ಯಾವ ದಾಖಲೆಗಳಿವೆ ಇವೆಲ್ಲದರ ಮಾಹಿತಿಗಳನ್ನ ಕಲೆ ಹಾಕೊಂಡು ಇವರಿಗೆ ಬೇಕಾಗಿರೋ ದಾಖಲೆಗಳು ಯಾವ್ಯಾವು, ಅದರಲ್ಲಿ ಈಗ ಕೋರ್ಟ್ ಉಲ್ಲೇಖಿಸಿರುವಂತಹ ಅಂಶಗಳಿಗೆ ಬೇಕಾದಂತ ಡಾಕ್ಯುಮೆಂಟ್ ಯಾವ್ಯಾವುದು ಇವೆಲ್ಲವನ್ನು ಕೂಡ ಲೋಕಾಯುಕ್ತ SP ಅವರ ತಂಡ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇಂದು ಖುದ್ದು ಅಧಿಕೃತ ತಂಡ ಏನಿದೆ ಅದಕ್ಕೆ ಮುದ್ರೆಯನ್ನು ಒತ್ತಿಸಿಕೊಂಡು ಅಲ್ಲದೆ ಈಗ ಅವರು ಮಾಡಿಟ್ಟಿರುವಂತಹ ಕೀ ಪಾಯಿಂಟ್ಸ್ ಅನ್ನು ಕೂಡ ಉನ್ನತ ಅಧಿಕಾರಿಗಳಲ್ಲಿ ಬೆಂಗಳೂರಿನಲ್ಲಿರುವಂತಹ ಅಧಿಕಾರಿಗಳಿಗೆ ಕೊಟ್ಟು ಸಂಜೆ ಒಳಗೆ ಅಧಿಕೃತವಾಗಿ ಒಂದು ತಂಡ ರಚನೆ ಏನಾಗಿದೆ ಅದಕ್ಕೆ ಮುದ್ರೆಯನ್ನು ಒತ್ತಬೇಕಾಗುತ್ತೆ ಪೃಥ್ವಿ. ಅಲ್ಲದೆ ಈಗಾಗಲೇ 11ವರೆಗೆ ಮೂಡಾದ ಅಧ್ಯಕ್ಷರಾಗಿರುವಂತಹ ಮರಿಗೌಡರು ಕೂಡ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಒಂದು ಮಹತ್ವದ ಸುದ್ದಿಗೋಷ್ಠಿ ಆಗುತ್ತೆ. ಒಂದು ವೇಳೆ ಮರಿಗೌಡರು ಈ ಎಲ್ಲಾ ಪ್ರಕ್ರಿಯೆಗಳಿಂದ ಬೇಸತ್ತು ರಾಜೀನಾಮೆಯನ್ನು ಕೊಟ್ಟರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಪೃಥ್ವಿ. ಮೂಡ ಹಗರಣದಲ್ಲಿ CBI ಎಂಟ್ರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಯಾಕೆ ಪ್ರಶ್ನೆ ಅಂದ್ರೆ ಯಾರೆಲ್ಲ ದೂರುದಾರರು ಹೈಕೋರ್ಟ್ ಮೊರೆ ಹೋಗಿದ್ರು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮತ್ತೆ CBI ತನಿಖೆ ಆಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. CBI ವಿಚಾರಣೆಗೆ ಅಸ್ತು ಅನ್ನುತ್ತಾ ಹೈಕೋರ್ಟ್ CBI ತನಿಖೆಗೆ ಅರ್ಜಿಯನ್ನ ಹಾಕಿದ್ದಾರೆ. ದೂರುದಾರರಾಗಿರುವಂತ ಸ್ನೇಹಮಯಿ ಕೃಷ್ಣ ಅವರು ನಮಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಕೊಡಿಸ್ತಾರೆ ಅನ್ನುವಂಥ ಯಾವುದೇ ಕಿಂಚಿತ್ತು ನಂಬಿಕೆ ಇಲ್ಲ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡ್ತಾ ಇದ್ರು. ಸೊ ಹೀಗಾಗಿ ಹೈಕೋರ್ಟ್ನಲ್ಲಿಂದು ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆಗೆ ಬರುತ್ತಾ ಕಾದ್ ನೋಡ್ಬೇಕಾಗಿದೆ. ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿದೆ ಅಂತ ಅರ್ಜಿಯನ್ನ ಹಾಕಿದ್ದಾರೆ. ನಿಷ್ಪಕ್ಷಪಾತ ತನಿಖೆಗಾಗಿ CBIಗೆ ನೀಡುವಂತೆ ಅರ್ಜಿಯನ್ನ ಹಾಕಲಾಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ಲೋಕಾಯುಕ್ತ SP ಆಗಿರ್ಬೋದು, ಅದರಲ್ಲಿ ತನಿಖೆಯನ್ನ ಮಾಡುವಂಥ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಈ ಒಂದು ಸ್ಟೇಟ್ ಗೌರ್ಮೆಂಟ್ ಅಂಡರೇ ಬರುವಂಥದ್ದು. ಅವ್ರಿಗೆಲ್ಲ ಹೆಂಗ್ ತಾನೇ ಮುಖ್ಯಮಂತ್ರಿಗಳ ವಿರುದ್ಧ ಅವರು ತನಿಖೆಯನ್ನ ಮಾಡಿ ಆ ಒಂದು ತನಿಖೆಗೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಒದಗಿಸ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಈಗ ಸ್ನೇಹಮಯಿ ಕೃಷ್ಣ ಅವರು CBI ತನಿಖೆಗೆ ಒತ್ತಾಯಿಸಿ ಅರ್ಜಿಯನ್ನ ಹಾಕಿದ್ರಲ್ಲ, ಅದು ಇವತ್ತು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಪ್ರಮುಖವಾಗಿ ಈಗಾಗಲೇ ಸಿಎಂ ವಿರುದ್ಧವಾಗಿ ಮೈಸೂರಿನ ಲೋಕಾಯುಕ್ತದಲ್ಲಿ FIR ಆಗಿದೆ, ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಇಂತಹ ಒಂದು ಸಂದರ್ಭದಲ್ಲಿ ಈಗ ಪ್ರಮುಖವಾಗಿ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಮೊನ್ನೆ ಅಷ್ಟೇ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಯಾಕಂದ್ರೆ ಲೋಕಾಯುಕ್ತ ಏನಂದ್ರೆ ಸಿಎಂ ಅಧೀನದಲ್ಲಿ ಬರುವಂತದ್ದು, ಅಲ್ಲಿನ ಪೊಲೀಸರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಅವರ ಅಧೀನದಲ್ಲೇ ಬರ್ತಾರೆ. ಇದು ಪಾರದರ್ಶಕವಾಗಿ ತನಿಖೆ ಆಗೋದಿಲ್ಲ, ಇಲ್ಲಿ ಒತ್ತಡ ಇರುವಂತಹ ಕೆಲಸವನ್ನ ಮಾಡಲಾಗುತ್ತೆ, ಮತ್ತೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಗ್ಗೆ CBIಗೆ ಈ ಒಂದು ತನಿಖೆಯನ್ನ ಕೊಡಬೇಕು ಅಂತೇಳಿ ಈಗ ಹೈಕೋರ್ಟ್ ಅಲ್ಲಿ ಮೊನ್ನೆ ಅರ್ಜಿಯನ್ನು ಹಾಕೊಂಡಿದ್ರು. ಇವತ್ತು ಬಹುತೇಕವಾಗಿ ಮಧ್ಯಾಹ್ನದ ಒಳಗಾಗಿ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಬಗ್ಗೆ ಈಗಾಗಲೇ ಸ್ನೇಹಮಯಿ ಪರವಾಗಿ ವಕಾಲತ್ತನ ವಹಿಸಿದವರು ಲಕ್ಷ್ಮೀ ಅಯ್ಯಂಗಾರ್ ಆಗಿರ್ಬೋದು, ಅವರು ಕೂಡ ಹೈಕೋರ್ಟ್ ಅಲ್ಲಿ ಇರುವಂತದ್ದು. ಮತ್ತೆ ಅದು ಏನು ಕಾಪಿ ಏನಿದೆ ಅಂದ್ರೆ ಅರ್ಜಿ ಸಲ್ಲಿಕೆ ಮಾಡುವಂತದ್ದು ಇವತ್ತು ಮೂವ್ಮೆಂಟ್ ಆಗುವಂತದ್ದು, ಮತ್ತೆ ಮೂವ್ಮೆಂಟ್ ಆದಂತ ನಂತರ ಅಲ್ಲಿ ಲಿಸ್ಟ್ ಆಗುತ್ತೆ, ಲಿಸ್ಟ್ ಆದಂತ ನಂತರ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಈಗಷ್ಟೇ ಇನ್ನೂ ಕೂಡ ಅದು ಲಿಸ್ಟ್ ಆಗಿಲ್ಲ, ಆದ್ರೆ ಮಧ್ಯಾಹ್ನದ ವೇಳೆಗೆ ಬರುವಂತ ಸಾಧ್ಯತೆಗಳು ಇದೆ ಅಂತ ಅನ್ನೋದ್ರ ಬಗ್ಗೆ ಮಾತ್ರ ಅವರು ವಕೀಲರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಈ ಮೂಲಕವಾಗಿ ಒಂದ್ ವೇಳೆ ಏನಾದ್ರು ಅರ್ಜಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ
ಅದರಲ್ಲಿ ಪ್ರಮುಖವಾಗಿ ದುರ್ದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರು ಕೂಡ ಸಿಬಿಐಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಲೋಕಾಯುಕ್ತದ ತನಿಖೆ ಯಾವ ರೀತಿ ನಡೆಯುತ್ತೆ ಮತ್ತೆ ಪಾರದರ್ಶಕವಾಗಿ ನಡೆಯೋದಿಲ್ಲ, ಅದೇ ಅವರೆಲ್ಲರೂ ಕೂಡ ಸಿಎಂ ಅವರು ಅಂಡರ್ ಅಲ್ಲೇ ಬರುವಂತದ್ದು ಅನ್ನೋದ್ರ ಬಗ್ಗೆ ಇವರು ಹೆಚ್ಚಾಗಿ ಆ ಬಗ್ಗೆನೇ ಅವರು ವಾದ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಈಗ ಲಿಸ್ಟ್ ಯಾವಾಗ ಆಗುತ್ತೆ ಮತ್ತೆ ಲಿಸ್ಟ್ ಆದಂತ ನಂತರ ಅರ್ಜಿ ವಿಚಾರಣೆಯ ನಿಗದಿ ಯಾವಾಗ ಆಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಇವತ್ತು ಆಗುವಂತ ಸಾಧ್ಯತೆಗಳ ಬಗ್ಗೆ ಅವರ ವಕೀಲರು ಕೂಡ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಮುಡಾ ಕೇಸ್ ವಿಚಾರವಾಗಿ ಸ್ನೇಹಮಯಿ ಏನೊಂದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅದು ಎಫ್ಐಆರ್ ಮಾಡಿ 3 ತಿಂಗಳ ಒಳಗಾಗಿ ರಿಪೋರ್ಟ್ ಅನ್ನ ಕೊಡಬೇಕು, ಪಾರದರ್ಶಕವಾಗಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಅದರಲ್ಲಿ A1 ಆರೋಪಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇರುವಂತದ್ದು. ಇಂಥ ಒಂದು ಸಂದರ್ಭದಲ್ಲಿ ಈಗ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಸ್ನೇಹಮಯಿ ಕೃಷ್ಣ ಈಗ ಸಿಬಿಐಗೆ ತನಿಖೆಯನ್ನ ಕೊಡಬೇಕು ಅಂತೇಳಿ ಮತ್ತೊಂದು ಅರ್ಜಿಯನ್ನ ಹಾಕೊಂಡಿರೋದು. ಮತ್ತೊಂದು ಕಡೆ ಇವತ್ತು ಇಡಿಗೆ ಕೂಗ ಹೋಗಿ ಅಲ್ಲಿ ಕೂಡ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಮೂಲಕವಾಗಿ ಒಂದಲ್ಲ ಒಂದ ರೀತಿಯಲ್ಲಿ ಈಗ ಸಿಎಂಗೆ ಕಾನೂನಿನ ರೀತಿಯಲ್ಲಿ ಕೂಡ ಸಂಕಷ್ಟಕ್ಕೆ ಸಿಲುಕಿಸುವಂತ ಪ್ರಯತ್ನಕ್ಕೆ ಈಗ ದೂರುದಾರರು ಮುಂದಾಗ್ತಾ ಇರುವಂತದ್ದು. ಅದು ಕೇವಲ ಸ್ನೇಹಮಯಿ ಕೃಷ್ಣ ಅಲ್ಲ, ಯಾರ್ಯಾರು ದೂರುದಾರರು ಅವರೆಲ್ಲರೂ ಕೂಡ ಈ ರೀತಿಯಾಗಿ ಅಂದ್ರೆ ವಕಾಲತ್ತನ್ನು ವಹಿಸುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದೇ ಮೂಡ ಕೇಸ್ ವಿಚಾರವಾಗಿ ಏನೊಂದು ಆದೇಶ ಆಗಿದೆ, ಎಫ್ಐಆರ್ ಆಗಿದೆ, ಇದನ್ನ ಸ್ಕ್ವಾಶ್ ಹಾಕೊಳ್ಳುವಂತ ನಿಟ್ಟಿನಲ್ಲಿ ಆಗಿರ್ಬೋದು, ಅದಕ್ಕೆ ತಡೆ ಕೋರುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ಹಾಕೊಳ್ಳುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಮೈಸೂರು ಬೆಂಗಳೂರು ಹೈವೇನಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಮಂಡ್ಯದ ಉಮ್ಮಡಹಳ್ಳಿ ಗೇಟ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೈಸೂರು ಬೆಂಗಳೂರು ಹೈವೇ ಅಂದ್ರೆ ಒಂಥರ ಡೇಂಜರ್ ಸ್ಪಾಟ್ ಆಗ್ಬಿಟ್ಟಿದೆ, ಆಕ್ಸಿಡೆಂಟಲ್ ಹೈವೇ ಅನ್ನಂಗೆ ಆಗೋಗ್ಬಿಟ್ಟಿದೆ. ಅಲ್ಲಿ ನಿರಂತರವಾಗಿ ಈಗ ಆಕ್ಸಿಡೆಂಟ್ಗಳು ನಡೀತಾನೆ ಇರುವಂಥದ್ದು. ಈಗ ಮತ್ತೊಂದು ಆಕ್ಸಿಡೆಂಟ್ ಮಂಡ್ಯದ ಉಮ್ಮಡಹಳ್ಳಿ ಗೇಟ್ ಬಳಿ ನಡೆದಿದೆ. ಆಕ್ಸಿಡೆಂಟು ನಿಂತಿದ್ದಂಥ ಕ್ಯಾಂಟರ್ಗೆ ಡಿಕ್ಕಿ ಆಗಿರುವಂಥದ್ದು KSRTC ಬಸ್. ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿದ್ದಂಥ ಹಲವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಬಸ್ನಲ್ಲಿದ್ದಂಥವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು ಸ್ಥಳೀಯರು. ಭೀಕರ ಅಪಘಾತದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ. ದೃಶ್ಯಾವಳಿಗಳನ್ನ ಗಮನಿಸಬಹುದು. ನೋಡಿ ಹೇಗಾಗಿದೆ, ಹೇಗೆ ಸಂಭವಿಸಿದೆ ಆ ಒಂದು ಘಟನೆ ಅನ್ನುವಂಥದ್ದನ್ನ. ಏನು ಹಂಪಿತ್ತು ಅನ್ಸುತ್ತೆ, ಅದಾದ್ಮೇಲೆ ಎಗರ್ತಿದ್ದ ಹಾಗೆ ಅಲ್ಲಿ ನಿಂತಿದ್ದಂಥ ಕ್ಯಾಂಟರ್ಗೆ ಹೋಗಿ KSRTC ಬಸ್ ಡಿಕ್ಕಿ ಹೊಡೆದು ಪಲ್ಟಿ ಹೊಡೆದಿದೆ. ಪಲ್ಟಿ ಹೊಡಿತಿದ್ದ ಹಾಗೆ ಆ ಬಸ್ನಲ್ಲಿ ಇದ್ದಂಥವ್ರಿಗೆ ತುಂಬ ಜನ ಗಾಯ ಆಗಿದೆ. ಅಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅದರ ಜೊತೆಗೆ ಒಬ್ಬ ಬೈಕವನು ಕೂಡ ಗುದ್ದುತ್ತಾನೆ. ನೋಡಿ ಅಲ್ಲಿ ಹೋಗ್ಬಿಟ್ಟು ಆ ಬಸ್ಸಿಗೆ ಹೋಗಿ ಗುದ್ದುತ್ತಾನೆ. ಅವ್ನು ಸ್ಟ್ರೈಟ್ ಹೋಗ್ತಿರ್ತಾನೆ, ಇವನು ಸೀದಾ ಹೋಗ್ತಾನೆ. ಯಾವ ಕಡೆ ನೋಡ್ಕೊಂಡು ಹೋಗ್ತಿದ್ನ ಏನೋ, ಸ್ವಲ್ಪ ಸ್ಲೋ ಮಾಡ್ಕೊಂಡು ಹೋಗೂ ಇಲ್ಲ KSRTC ಬಸ್. ಅವನು ತುಂಬ ಸ್ಪೀಡಲ್ಲಿ ಹೋಗಿ ನಿಯಂತ್ರಣ ತಪ್ಪಿದ್ಯಾ ಈ ಗಾಡಿ ಅನ್ನುವಂಥ ಪ್ರಶ್ನೆ. ಅಲ್ಲೊಂದು ಗುಂಡಿ ಇದೆ, ಅಲ್ಲಿ ಹತ್ಬಿಟ್ಟು ನಂತರ ಅಲ್ಲಿ ಹೋಗಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಹಂಪ್ಸ್ ಅಂತ ಕಾಣಿಸುತ್ತೆ. ಅದು ಗುಂಡಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ ಅಂತ ಈಗ ಸಿಗ್ತಾ ಇರುವಂಥ ಮಾಹಿತಿ. ಡೈಲಿ ಓಡಾಡ್ತಾನಪ್ಪ KSRTC ಬಸ್. ಅವನೇನು ಅಪರೂಪಕ್ಕೆ ಹೋಗೋದು, ಅದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅವನು ಎಕ್ಸ್ಪರ್ಟು ಡ್ರೈವರ್ ಅವನು. ನೋಡಿ ನಿಮಗೆ ಆಮೇಲೆ ರಕ್ಷಣೆ ಮಾಡಿ ಯಾವ ರೀತಿಯಾಗಿ ಪ್ರಯಾಣಿಕರಿಗೆ ನಂತರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ಒಬ್ಬರ ಮೇಲೆ ಒಬ್ಬರು ಬಿದ್ದಿದ್ರು. ಮಂಡ್ಯದ ಉಮ್ಮಡಹಳ್ಳಿ ಗೇಟ್ ಬಳಿ ನಡೆದಿರುವಂಥದ್ದು. ಇದು ಸಂಪೂರ್ಣವಾಗಿ KSRTC ಬಸ್ ಅವನ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಮಾತ್ರ ಎದ್ದು ಕಾಣಿಸ್ತಾ ಇದೆ. ಯಾರೋ ಒಬ್ಬರು ಅಪರೂಪಕ್ಕೆ ಮೈಸೂರಿಗೇನೋ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಆಯಿತು ಅಂದ್ಕೊಂಡ್ರೆ ಓಕೆ, ಅದೊಂಥರ. ಆದರೆ ಈ KSRTC ಬಸ್ ಅವನು ಯಾವಾಗಲೂ ಹೋಗ್ತಾ ಇರ್ತಾನೆ ಆ ಒಂದು ರೋಡಲ್ಲೇ ಅಪ್ ಆ್ಯಂಡ್ ಡೌನು, ಪ್ರತಿದಿನ ಆ ರೋಡಲ್ಲೇ ರೂಟ್ ಅವನು. ಈ ಸಂದರ್ಭದಲ್ಲಿ ಅಲ್ಲೊಂದು ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ಗುದ್ಸಿದ್ದಾನೆ. ಫಾಸ್ಟಾಗಿ ಬೇರೆ ಹೋಗ್ತಾ ಇದ್ದಾನೆ. ಫಾಸ್ಟಾಗಿ ಹೋಗುವಂಥ ಸಂದರ್ಭದಲ್ಲಿ ಹೋಗಿ ಕ್ಯಾಂಟ್ರಿಗೆ ಡಿಕ್ಕಿ ಹೊಡೆದಿರುವಂಥದ್ದು. ಒಬ್ಬ ಬೈಕವನು ಕೂಡ ಹೋಗಿ ಗುದ್ದುತ್ತಾನೆ ಬಸ್ಸಿಗೆ. ನೋಡಿ ಅದು ಬಸ್ಸವನು ಅಲ್ಲ, ಬೈಕವನು ಸೀದಾ ಯಾವ ರೀತಿಯಾಗಿ ಗುದ್ದುತ್ತಾನೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಆ ಮಾರ್ಕ್ ಮಾಡಿಬಿಟ್ಟು ಬಾಕ್ಸ್ ಮಾರ್ಕಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಬೈಕವನು ಹೋಗಿ ಗುದ್ದುತ್ತಾನೆ. ಆ ಕ್ಷಣಕ್ಕೆ ಅಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಕೂಡ ಬಸ್ನಲ್ಲಿದ್ದಂಥವ್ರನ್ನ ಮೇಲೆತ್ತಿದ್ದಾರೆ. ಯಾರಿಗೆಲ್ಲ ಏಟಾಗಿತ್ತೋ ಅವರನ್ನು ಆಂಬ್ಯುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ದೃಶ್ಯಾವಳಿ CCTVಯಲ್ಲಿ ಸೆರೆಯಾಗಿದೆ. CCTVಯಲ್ಲಿ ಇದ್ದಂಥ ದೃಶ್ಯಾವಳಿ ಮೇ ಬಿ ಆ ಒಂದು ರೋಡ್ನ CCTVನೇ ಅದು. ರೋಡಲ್ಲಿದ್ದಂಥ CCTVಯಲ್ಲಿ ಸೆರೆಯಾಗಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುನಿಲ್, ಯಾರಿಗಾದ್ರೂ ಗಂಭೀರವಾಗಿ ಏಟಾಗಿದೆಯಾ, ಹೇಗಾಯಿತು ಈ ಘಟನೆ ಅಂತ ನೋಡುವಂಥ ಸಂದರ್ಭದಲ್ಲಿ ಆ ಬಸ್ನ ಡ್ರೈವರ್ನ ಒಂದು ನಿರ್ಲಕ್ಷ್ಯ, ಬೇಜವಾಬ್ದಾರಿ ಎತ್ತು ಕಾಣಿಸ್ತಾ ಇದೆಯಪ್ಪ ಇಲ್ಲಿ?
ಪೃಥ್ವಿ, ಏನು ಅಂತಂದ್ರೆ ಇವತ್ತು ಬೆಳಗ್ಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಏನು ಮಂಡ್ಯಗೆ ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಏನು ತುಮಕೂರಿನಿಂದ ಹೊರಟಂತ ಬಸ್ಸು ಮಂಡ್ಯ ಸಿಟಿಗೆ ಎಂಟ್ರಿ ಆಗ್ತಾ ಇತ್ತು. ಎಂಟ್ರಿ ಆಗುವಂತಹ ಸಂದರ್ಭದಲ್ಲಿ ಮಂಡ್ಯದ ಏನು ಸ್ಯಾಂಜೋ ಆಸ್ಪತ್ರೆ ಏನಿದೆ ಆ ಆಸ್ಪತ್ರೆಯ ಮುಂಭಾಗ ಈ ಒಂದು ಘಟನೆ ನಡೆದಿರುವಂತದ್ದು. ಈಗಾಗಲೇ ನಾವು CCTV ದೃಶ್ಯವನ್ನ ಗಮನಿಸ್ತಿರೋ ಹಾಗೆ ಬಸ್ಸು ಏಕಾಏಕಿ ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಎಕ್ಸ್ಪ್ರೆಸ್ ಹೈವೇನಲ್ಲಿ ವೇಗವಾಗಿ ಬಂದಂತ ಬಸ್ಸು ಸರ್ವಿಸ್ ರಸ್ತೆಗೆ ತಿರುವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಡ್ರೈವರ್ ಆಯ ತಪ್ಪಿ ಅಲ್ಲಿ ಬಸ್ ಪಲ್ಟಿ ಆಗಿರುವಂತದ್ದು. ಅಂದ್ರೆ ಪಕ್ಕದಲ್ಲಿ ಒಂದು ಕ್ಯಾಂಟರ್ ನಿಂತಿರುತ್ತೆ, ಆ ಕ್ಯಾಂಟರ್ಗೂ ಕೂಡ ಅಪಘಾತ ಆಗಿ ದೊಡ್ಡ ಮಟ್ಟದ ಒಂದು ಪಲ್ಟಿಯನ್ನ ಬಸ್ ಹಾಕಿರುವಂತದ್ದು. ಇದಾದ ಬಳಿಕ ಏನು ಬಸ್ನಲ್ಲಿ ಇದ್ದಂತ ಹಲವರಿಗೆ ಒಂದಷ್ಟು ಗಾಯಗಳಾಗಿದೆ ಪೃಥ್ವಿ. ಹಾಗೆ ಆ ಬಸ್ನಲ್ಲಿ ಸಾಕಷ್ಟು ಜನರು ಪ್ರಯಾಣವನ್ನ ಮಾಡ್ತಾ ಇದ್ರು. ಆ ಪ್ರಯಾಣವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ವಿದ್ಯಾರ್ಥಿ ಕೂಡ ಇದ್ದ. ಆ ವಿದ್ಯಾರ್ಥಿ ಘಟನೆಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಪೃಥ್ವಿ. ನಾನು ಈಗ ಕೊಡ್ತೀನಿ ಆತನಿಗೆ, ಆತ ಕೂಡ ಈ ಘಟನೆ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡುವಂತದ್ದು. ಓಕೆ, ಹಲೋ ಹಲೋ, ಹೇಗಾಗಿದ್ದು? ನಿಮ್ಮ ಹೆಸರೇನು? ಮಿಸ್ಟರ್ ಗೋರೇಶ್ ಅಂತ. ಗೋಯೇಶ, ಹೇಗಾಯ್ತು ಈ ಘಟನೆ? ನೀವು ಅಲ್ಲೇ ಇದ್ರಾ? ಹೌದು ಸರ್, ನಾವು ಅದೇ ಬಸ್ಸಲ್ಲಿದ್ದು. ಓ, ಬಸ್ಸಲ್ಲಿದ್ರಾ? ಅಂದ್ರೆ ಯಾರ್ ತಪ್ಪು ಇಲ್ಲಿ? ಪೊಲೀಸ್ ಅಂದ್ರೆ ಇವನು KSRTC ಬಸ್ ಒಂದು ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ನ, ಅಲ್ಲೇನು ಗುಂಡಿ ತಪ್ಸಕ್ ಹೋಗಿ ಈಗ ಘಟನೆ ಆಗಿದ್ದ? ಗುಂಡಿ ಇತ್ತಂತ. ಗುಂಡಿ ಇತ್ತು, ನಾವು ಫುಲ್ ಲಾಸ್ಟ್ ಅಲ್ಲಿ ಇದ್ದೋಣ. ನಮ್ಗೆ ಲಾಸ್ಟ್ ಅಲ್ಲಿ ಇದ್ದಾಗ ಸರಿಯಾಗಿ ಗೊತ್ತಿಲ್ಲ ಏನಾಯ್ತು ಅಂತ. ಒಟ್ನಲ್ಲಿ ನಾವು ಮದ್ದೂರಲ್ಲಿ ಬಸ್ ಹತ್ತಿದ್ದೋಣ. ಓಕೆ. ಈ ಕಡೆಯಿಂದ ಸ್ಪೀಡ್ ಆಗಿ ಬರ್ತಾ ಇರ್ಲಿಲ್ಲ ಅನ್ಕೋತೀವಿ, ಮೀಡಿಯಂ ಆಗಿ ಬರ್ತಾ ಇದ್ರು. ಇಲ್ಲಿ ಮಂಡ್ಯ ಇದು ಬೈಪಾಸ್ ರೋಡ್ಗೆ ಎತ್ಕೋಬೇಕಾದ್ರೆ ಗಾಡಿ ಮಿಸ್ ಆಯ್ತಣ್ಣ, ಅವ್ರಿಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ. ಡೈಲಿ ರೂಟ್ ಬಸ್ ಅದು? ಅಣ್ಣ, ತುಮಕೂರು ಟು ಮೈಸೂರು ಡೈಲಿ ರೂಟ್ ಬಸ್ ಅದು. ಅವನೇನು ಹೊಸಬ ಏನಲ್ಲ ಡ್ರೈವರು? ಹತ್ರ ಹೊಸಬ್ರೇ ಇರ್ಬೇಕಣ್ಣ ಅವರು. ಹುಡುಗ ಈಗ ಅಣ್ಣ ಏಜ್ ಈಗ ಕಡಿಮೆ ಇದ್ರು. ಎಷ್ಟು ಜನಕ್ಕೆ ಏಟಾಗಿತ್ತು? ಯಾರಿಗಾದ್ರೂ ಗಂಭೀರವಾಗಿ ಏಟಾಗಿತ್ತಾ ಹೇಗೆ? ಗಂಭೀರ ಆಗೈತೆ ಅಣ್ಣ, ಒಂದು 10-15 ಮೆಂಬರ್ಸ್ ಆಗಿರ್ಬೇಕಣ್ಣ. ಓಕೆ ಓಕೆ, ನಿಮ್ಗೇನಾಗಿಲ್ಲ ಅಲ್ವಾ? ನಮ್ಗೆ ಕೈ ಒಂಚೂರು ಪೇನ್ ಐತೈತೆ, ಹಾಸ್ಪಿಟ್ಲಿಗೆ ಬಂದಿದ್ದು. ಏನಾಗಲ್ಲ, ಒಂದು 5 ದಿನ ಮಾತ್ರೆ ತಗೊಳ್ಳಿ, ಏನಾಗಲ್ಲ ಅಂತ ಹೇಳಿ. ಓಕೆ ಓಕೆ, ಟೇಕ್ ಕೇರ್ ಯೋಗೇಶ್. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.